ನಮಸ್ತೆ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತ ಬಯಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಿರುವಂಥ ದೇವಸ್ಥಾನ ಮಂಡ್ಯ ಜಿಲ್ಲೆಯಲ್ಲಿರುವಂಥ ಪುರಾಣ ಪ್ರಸಿದ್ಧ ದೇವಸ್ಥಾನ ಅಂತ ಹೇಳಬಹುದು. ತಿರುಪತಿಯಷ್ಟೇ ವಿಶಾಲವಾಗಿರುವಂಥ ಎರಡನೇ ತಿರುಪತಿ ಎಂದು ಕರೆಸಿಕೊಳ್ಳುವಂಥ ದೇವಸ್ಥಾನ ಶ್ರೀ ಕ್ಷೇತ್ರ ತೋಪಿನ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬೋದು. ಬನ್ನಿ ಇದರ ವಿಶೇಷತೆಗಳೇನು, ಏನೆಲ್ಲ ಇದೆ ತಿಳ್ಕೊಳ್ಳೋಣ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಅಬಲವಾಡಿ ಗ್ರಾಮದಲ್ಲಿರುವಂಥ ತೋಪಿನ ತಿಮ್ಮಪ್ಪ ದೇವಾಲಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಿಶ್ವದಲ್ಲಿಯೇ ಖ್ಯಾತಿ ಪಡೆದಿರುವಂಥ ದೇವಸ್ಥಾನ ಅಂತ ಹೇಳಬಹುದು. ಸುಮಾರು 800 ವರ್ಷ ಇತಿಹಾಸವಿರುವಂಥ ದೇವಸ್ಥಾನ ತೋಪಿನ ತಿಮ್ಮಪ್ಪ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ತಾವರೆ ಎಲೆಯಲ್ಲಿ ಊಟ ಮಾಡುವುದು ಒಂದು ವಿಶೇಷ ಆಚರಣೆ ಎಂದು ಹೇಳಬಹುದು. ಹೌದು, ಆಷಾಢದ ಹರಿಸೇವೆಗೆ ತಾವರೆ ಎಲೆ ಊಟ ಅಂದರೆ ಸ್ಪೆಷಲ್ ಅಂತಲೇ ಹೇಳಬಹುದು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಅಬಲವಾಡಿ ಗ್ರಾಮದಲ್ಲಿ ತೋಪಿನ ತಿಮ್ಮಪ್ಪನ ಹರಿಸೇವೆ ಉತ್ಸವ ವಿಜೃಂಭಣೆಯಿಂದ ನಡೆಯುತ್ತದೆ. ಆಷಾಢ ಮಾಸದಲ್ಲಿ 2ನೇ ಶನಿವಾರ ಅಂದರೆ ಹುಣ್ಣಿಮೆಯಾದ ಶನಿವಾರದಂದು ವಿಜೃಂಭಣೆಯಿಂದ ಹರಿಸೇವೆಯನ್ನು ಮಾಡಲಾಗುತ್ತದೆ. ಹರಕೆಯೊತ್ತ ಭಕ್ತಾದಿಗಳು 101 ಹೆಡೆಗಳಿಗೆ ತುಪ್ಪ ಅಥವಾ ಹುಚ್ಚೆಳ್ಳೆಣ್ಣೆಯನ್ನು ಹಾಕುವ ಸಂಪ್ರದಾಯವೂ ಕೂಡ ಇದೆ. ಆಷಾಢ ಮಾಸದಲ್ಲಿ ಬರುವ ಹುಣ್ಣಿಮೆಯ ಶನಿವಾರದಂದು ಹರಿಸೇವೆಯನ್ನು ಮಾಡಲಾಗುತ್ತದೆ. ಈ ಹರಿಸೇವೆಯಲ್ಲಿ ಗ್ರಾಮದ ಸುತ್ತಮುತ್ತಲಿನ ಜನರು ಕೂಡ ಭಾಗವಹಿಸುತ್ತಾರೆ. ಸುಮಾರು 50ರಿಂದ 70 ಸಾವಿರ ಜನಸಂಖ್ಯೆ ಸೇರಿರುತ್ತದೆ ಎಂದು ಹೇಳಬಹುದು. ಈ ಉತ್ಸವಕ್ಕಾಗಿ ದೇವಾಲಯಕ್ಕೆ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಈ ಗ್ರಾಮವೂ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಿಂದ ಬರುವ ಸಾವಿರಾರು ಭಕ್ತರು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ತಮ್ಮ ಹರಕೆಗಳನ್ನು ಸಲ್ಲಿಸುತ್ತಾರೆ. ಹೌದು, ನೀವು ಬಾಳೆ ಎಲೆ ಊಟ ಮಾಡಿರ್ತೀರಾ ಅಥವಾ ಅಡಿಕೆ ಪ್ಲೇಟ್ಗಳಲ್ಲಿ ಊಟ ಮಾಡಿರ್ತೀರಾ. ಇತ್ತೀಚೆಗೆ ಜೋರಾಗಿರುವಂಥ ಮುತ್ತುಕದ ಎಲೆ, ಇದನ್ನು ಕೂಡ ಊಟ ಮಾಡಿರ್ತೀರಾ. ಆದರೆ ಇಲ್ಲಿನ ವಿಶೇಷ ತಾವರೆ ಎಲೆಯ ಊಟ ಮಾಡಿದ್ದೀರಾ ಅನ್ನೋದೇ ವಿಶೇಷ. ಹೌದು, ಇಲ್ಲಿ ತಾವರೆ ಎಲೆಯ ಊಟ ವಿಶೇಷವಾಗಿರುತ್ತೆ. ಕಾರಣ ಏನಿರ್ಬೋದು ಅಂತ ತಿಳಿಯೋಣ. ಭಗವಾನ್ ಶ್ರೀ ವಿಷ್ಣು ಶ್ರೀ ಲಕ್ಷ್ಮೀ ದೇವಿಯನ್ನು ಹುಡುಕಿಕೊಂಡು ಬಂದಾಗ ಭೂಸ್ಪರ್ಶ ಮಾಡಿದ ಜಾಗದಲ್ಲೇ ತೋಪಿನ ತಿಮ್ಮಪ್ಪ ದೇವಸ್ಥಾನ ನಿರ್ಮಾಣ ಮಾಡಲಾಗಿದೆ ಎಂದು ಹೇಳಬಹುದು. 800 ವರ್ಷಗಳ ಇತಿಹಾಸವಿದೆ ಈ ದೇವಸ್ಥಾನಕ್ಕೆ. ಇಲ್ಲಿನ ವಿಶೇಷತೆ ಏನೆಂದರೆ ಭಗವಾನ್ ಶ್ರೀ ವಿಷ್ಣು ತಾವರೆ ಎಲೆಯಲ್ಲಿ ಅನ್ನ ತಯಾರಿಸಿ ಹುಣಸೆ ತೋಪಿನಲ್ಲಿದ್ದ ಹುಣಸೆಕಾಯಿಯನ್ನು ಕಿವಿಚಿ ಪುಳಿಯೋಗರೆ ಮಾಡಿ ಸೇವಿಸಿದರು ಎಂದು ಪುರಾಣದ ಪ್ರಕಾರ ಹೇಳಲಾಗಿದೆ. ಪುರಾಣ ಪ್ರಸಿದ್ಧ ತೋಪಿನ ತಿಮ್ಮಪ್ಪನ ಹರಿಸೇವೆಯಲ್ಲಿ ಶ್ರೀನಿವಾಸನ ದರ್ಶನಕ್ಕೆ ಬಂದ ಎಲ್ಲ ಭಕ್ತರಿಗೂ ತಾವರೆ ಎಲೆಯಲ್ಲಿ ಊಟ ನೀಡಲಾಗುತ್ತದೆ. ಭಕ್ತರಿಗೆ ತಾವರೆ ಎಲೆಯಲ್ಲಿ ಪ್ರಸಾದ ನೀಡುವುದೇ ಹರಿಸೇವೆಯ ವಿಶೇಷ ಎಂದು ಹೇಳಬಹುದು. ಗ್ರಾಮಸ್ಥರು ಕೊಬ್ಬರಿಗೆಯಲ್ಲಿ ಪ್ರಸಾದ ತಯಾರಿಸಿ ಟ್ರಾಲಿ ಟ್ರ್ಯಾಕ್ಟರ್ ಮೂಲಕ ಭಕ್ತರಿಗೆ ಅನ್ನ ಸಾಂಬಾರು ಬಡಿಸುತ್ತಿದ್ದಾರೆ ಎಂದು ವಿಶೇಷ ಹೇಳಬಹುದು. 12 ಟನ್ಗಿಂತ ಹೆಚ್ಚು ಅನ್ನ ತಯಾರಿಕೆಯಾಗುತ್ತದೆ ಹಾಗೂ 20ರಿಂದ 22 ದೊಡ್ಡ ದಬರಿಯಲ್ಲಿ ಸಾಂಬಾರು, ಅವರೆಕಾಳು ಸಾಂಬಾರೇ ಸ್ಪೆಷಲ್ ಎಂದು ಹೇಳಬಹುದು. ಇನ್ನು ದೇವಸ್ಥಾನದ ಮುಂಭಾಗ ವಿಶಾಲ ಜಾಗವಿರುವ ಕಾರಣ ಒಮ್ಮೆಲೆ 20ರಿಂದ 30 ಸಾವಿರ ಹೆಚ್ಚು ಭಕ್ತರಿಗೆ ಪ್ರಸಾದ ವಿತರಣೆ ವ್ಯವಸ್ಥೆ ಇದೆ. ಇನ್ನು ಸಹಪಂಕ್ತಿ ಭೋಜನ ಮಾಡಿದ ಬಳಿಕ ಎಲೆಯಲ್ಲೇ ಸ್ವಲ್ಪ ಅನ್ನ ಬಿಡುವುದು ವಾಡಿಕೆಯಾಗಿದೆ ಎಂದು ಹೇಳಬಹುದು. ಹಾಗೆ ಅನ್ನ ಬಿಟ್ಟರೆ ಇಷ್ಟಾರ್ಥ ನೆರವೇರುತ್ತದೆ ಅನ್ನೋದು ನಂಬಿಕೆ ಸಹ. ಊಟ ಮಾಡಿದ ಎಲೆಗಳನ್ನು ಯಾರೂ ಎತ್ತುವುದಿಲ್ಲ, ಆ ಎಲೆಗಳು ಮಾಯವಾಗುತ್ತದೆ ಎಂಬ ನಂಬಿಕೆ ಇದೆ. ಹರಿಸೇವೆಗೆ ಅಂತ ತಯಾರಿಸಿದಂಥ ಅನ್ನ ಸಾಂಬಾರ್ ಪ್ರಸಾದ ಸಂಜೆಯ ಒಳಗೆ ಖಾಲಿಯಾಗುತ್ತದೆ ಎಂದು ವಾಡಿಕೆ ಇದೆ. ಇನ್ನು ಪುರಾಣದ ಪ್ರಕಾರ ಸಾಕ್ಷಾತ್ ವಿಷ್ಣು ಪಾದಸ್ಪರ್ಶ ಮಾಡಿದ ಸ್ಥಳದಲ್ಲಿ ದೇಗುಲ ನಿರ್ಮಾಣವಾಗಿದೆ. ವಿಷ್ಣು ಅಂದು ಲಕ್ಷ್ಮೀ ದೇವಿಯನ್ನು ಹುಡುಕಿಕೊಂಡು ಭೂಮಿಗೆ ಬಂದಾಗ ಆ ಹುಣಸೆ ಮರದ ತೋಪಿನಲ್ಲಿ ತಾವರೆ ಎಲೆಗೆ ಹುಣಸೆ ಹಣ್ಣು ಹಾಕಿಕೊಂಡು ತಿಂದಿದ್ದ. ಬಳಿಕ ಅಲ್ಲಿಂದ ವಿಷ್ಣು ತಿರುಪತಿಗೆ ತೆರಳಿದ ಎಂಬ ಪುರಾಣದ ಕತೆ ಕೂಡ ಇದೆ.
ಹೀಗಾಗಿ ನೂರಾರು ವರ್ಷಗಳಿಂದ ಹರಿಸೇವೆ ಮಾಡಿಕೊಂಡು ಬರಲಾಗುತ್ತಿದೆ ಈ ಗ್ರಾಮದಲ್ಲಿ. ಬೇಡಿದ್ದನ್ನು ಕರುಣಿಸುವ ಶ್ರೀನಿವಾಸ, ಕೇಳಿದ್ದನ್ನು ಕೊಡುವಂಥ ತೋಪಿನ ತಿಮ್ಮಪ್ಪ ಎಂದು ಪ್ರಸಿದ್ಧವಾಗಿದೆ. ಆಷಾಢ ಮಾಸದ ಹುಣ್ಣಿಮೆಯಂದು ತಾವರೆ ಎಲೆಗಳನ್ನು ಸೇಕರಿಸಿಡಲಾಗುತ್ತದೆ. ಇನ್ನು ಆಷಾಢ ಮಾಸದ ಹುಣ್ಣಿಮೆಯ ಮೊದಲನೇ ಶನಿವಾರದಂದು ಹರಿಸೇವೆಯನ್ನು ಮಾಡಲಾಗುತ್ತದೆ. ಆ ದಿನದಂದು ಸ್ವಾಮಿಗೆ ತಿಮ್ಮಪ್ಪನಿಗೆ ಅಲಂಕಾರ ಮಾಡಲಾಗುತ್ತದೆ, ಅಭಿಷೇಕ ಮಾಡಲಾಗುತ್ತದೆ, ಬೆಳ್ಳಿಯ ಒಡವೆಗಳನ್ನು ಧರಿಸಲಾಗುತ್ತದೆ. ಸಾವಿರಾರು ಭಕ್ತಾದಿಗಳು ಬಂದು ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳುತ್ತಾರೆ. ಇಲ್ಲಿನ ನಂಬಿಕೆ ಬಲವಾಗಿದೆ ಎಂದು ಹೇಳಬಹುದು. ಇದೇನಿದು, ಒಂದು ಹನಿ ನೀರನ್ನೇ ಹಿಡಿದು ಇಟ್ಟುಕೊಳ್ಳಲಾಗದಂಥ ಎಲೆ ಸಾರು ನಿಲ್ಲುತ್ತದೆಯೇ, ಅನ್ನ ನಿಲ್ಲುತ್ತದೆಯೇ ಎಂದು ವಾದ ಆಗಿದೆ. ನೀವು ಮಂಡ್ಯಕ್ಕೆ ಬನ್ನಿ, ಒಮ್ಮೆ ಹರಿಸೇವೆಯಲ್ಲಿ ಊಟ ಮಾಡಿ. ಮಂಡ್ಯದ ಮದ್ದೂರು ತಾಲೂಕಿನ ಅಬಲವಾಡಿ ಗ್ರಾಮದಲ್ಲಿ ತೋಪಿನ ತಿಮ್ಮಪ್ಪನ ಹರಿಸೇವೆ ಮಾಡಲಾಗುತ್ತದೆ. ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಸಹ ತಾವರೆ ಎಲೆ ಊಟ ಸಿಗುವುದು ಸಾಧ್ಯವೇ ಇಲ್ಲ. ಈ ತಾವರೆ ಎಲೆಯಲ್ಲಿ ಊಟ ಮಾಡಿದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂಬ ನಂಬಿಕೆ. ನೀವು ಕೂಡ ಒಮ್ಮೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕು ಅಬಲವಾಡಿ ಗ್ರಾಮದಲ್ಲಿ ನಡೆಯುವಂಥ ತೋಪಿನ ತಿಮ್ಮಪ್ಪ ದೇವಸ್ಥಾನಕ್ಕೆ ತಾವರೆ ಎಲೆ ಊಟ ಮಾಡಲು ಬನ್ನಿ. ಮಂಡ್ಯಕ್ಕೆ ಬನ್ನಿ, ತುಂಬ ಫೇಮಸ್ ಇಲ್ಲಿನ ಅವರೆಕಾಳು ಸಾಂಬಾರ್, ತಾವರೆ ಎಲೆ ಊಟ. ಹಾಗೆ ನಿಮ್ಮ ಇಷ್ಟಾರ್ಥ ಕೂಡ ನೆರವೇರುತ್ತದೆ. ತೋಪಿನ ತಿಮ್ಮಪ್ಪನ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಸಂಗತಿಗಳು ಗೊತ್ತಿದ್ದರೆ, ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.